ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PS ಲೈಫ್ ಆ್ಯಂಡ್ ಲಿವಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಸೊ ತುಂಬ ಲಾಂಗ್ ಬ್ಯಾಕ್ ಆದಮೇಲೆ ನಾನು ಕೂಡ ಒಂದು ಲಾಂಗ್ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲ್ PS ಲೈಫ್ ಆ್ಯಂಡ್ ಲಿವಿಂಗಲ್ಲಿ ಹಾಕಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ಏನು ಸ್ಪೆಷಲ್, ಏನು ವಿಶೇಷ ಅಂದರೆ ನಾವು ರೀಸೆಂಟ್ಲಿ ನಮ್ಮ ಊರಿಗೆ ಹೋಗಿದ್ದೀವಿ. ಅಂದರೆ ನಮ್ಮದು ಹಸ್ಬೆಂಡ್ ಮನೆಯಲ್ಲಿ ಒಂದು ದೊಡ್ಡದು ಫಸ್ಟು ಗ್ರ್ಯಾಂಡಾಗಿ ಮಾಡುವ ಜಾತ್ರೆ ಅಂದರೆ ಅದು ದಸರಾ ಜಾತ್ರೆ. ಸೊ ನಾವು ದಸರಾ ಹಬ್ಬ ಹೇಗೆಲ್ಲ ಮಾಡ್ತೀವಿ ಊರಲ್ಲಿ ನನ್ನ ಫ್ಯಾಮ್ಲಿ ಜೊತೆ, ಸೊ ಹೇಗೆಲ್ಲ ಇತ್ತು. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡು ಆ್ಯಡ್ ಮಾಡಿಕೊಂಡು ಅದನ್ನೇ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು, ನನ್ನ ಲೈಫ್ ರೂಟೀನ್ ಅಂತ ಹೇಳ್ಕೋತಾ. ಏನಂದರೆ ಒಂದರಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂದರೆ, ಸೊ ನಾವು ವಿಡಿಯೋ ತೆಗಿತೀವಲ್ಲ, ಅದು ಮೊಬೈಲ್ ಹಿಡಿದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಆ್ಯಕ್ಚುಲಿ ಲಾಂಗ್ ವೀಡಿಯೋಗೆ ನಾವು ವಿಡಿಯೋ ಹಂಗೆ ಹಾಕ್ತೀವಲ್ಲ, ಹೀಗೆ ಹಿಡಿತೀವಲ್ಲ. ಸೊ ಏನು ಮಾಡಿದ್ದಾರೆ ಅಂದರೆ ಲೈಕ್ ಹೀಗೆ ಸ್ಟ್ಯಾಂಡಿಂಗ್ ಆಗಿ ಮೊಬೈಲ್ ಹಿಡಿದಿದ್ದಾರೆ. ಸೊ ಶಾರ್ಟ್ ವಿಡಿಯೋದಲ್ಲಿ ಹೇಗೆ ನಾವು ವಿಡಿಯೋ ಮಾಡ್ತೀವಲ್ಲ ಆ ಥರ ಮೊಬೈಲ್ ಹಿಡಿದಿದ್ದಾರೆ. ಅದಕ್ಕೆ ನಾನು ಸ್ವಲ್ಪ ಎಡಿಟಿಂಗ್ ಮಾಡಿ ರೊಟೇಟ್ ಮಾಡಿ ನಾನು ವಿಡಿಯೋನು ಹಾಕಿದ್ದೀನಿ. ಮತ್ತು ಹಾಗೆ ಸೊ ಅದಕ್ಕೆ ಸ್ವಲ್ಪ ಇಗ್ನೋರ್ ಮಾಡಿ ನನ್ನ ವಿಡಿಯೋನ ನೀವು ಕೊನೆವರೆಗೂ ನೋಡಿ ನನಗೆ ಪ್ರೋತ್ಸಾಹಿಸಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ನಾನು ಇದೇ ವಿಶ್ವಾಸ ಪ್ರೀತಿಯಿಂದ ವಿಡಿಯೋನ ಹಾಕ್ತಾಯಿದ್ದೀನಿ. ಮತ್ತು ಖಂಡಿತವಾಗಲೂ ಈ ವಿಡಿಯೋಸ್ ನಿಮಗೆ ಇಷ್ಟವಾಗುತ್ತೆ, ತುಂಬ ಇಷ್ಟಪಡ್ತೀರಿ ಅಂತ ಹೇಳ್ಕೊತಾ, ಇಷ್ಟ ಆದಲ್ಲಿ ಒಂದು ಲೈಕ್ ಮೂಲಕ ನಿಮ್ಮ ಪ್ರೀತಿಯನ್ನು ನನ್ನ ವಿಡಿಯೋ ಮೇಲೆ ತೋರಿಸಿ ಅಂತ ಹೇಳ್ಕೊತಾ. ಸೊ ಏನಂದರೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾವ ರೀತಿ ನಾವು ದಸರಾ ಮಾಡ್ತೀವಿ ಮನೆಯಲ್ಲಿ ಅಂದರೆ, ಇದು ನನ್ನ ಫಸ್ಟ್ ದಸರಾ ನನ್ನ ಹಸ್ಬೆಂಡ್ ಮನೆಯಲ್ಲಿ. ಆಲ್ದೋ ಎಸ್ 2 ಇಯರ್ ಆಯಿತು. ಬಟ್ ಫಸ್ಟ್ ಇಯರಲ್ಲಿ ನಾನು ಪ್ರೆಗ್ನೆಂಟ್ ಇದ್ದೆ. ಪಾಪು ಜಸ್ಟ್ ಆವಾಗಲೇ 5 days ಆಗಿತ್ತು. ಅಂದರೆ ನನ್ನ ಮಗ ದಸರಾ ಹಬ್ಬ ಇವತ್ತು ಇದೆ ಅಂದರೆ ಆಫ್ಟರ್ 5 days ನನ್ನ ಮಗ ಅಂದರೆ ಹುಟ್ಟಿದ್ದನು. ಸೊ ಹೀಗಾಗಿ ನನಗೆ ಆ ಟೈಮಲ್ಲಿ ದಸರಾ ಹಬ್ಬ ನನ್ನ ಹಸ್ಬೆಂಡ್ ಮನೆಯಲ್ಲಿ ಮಾಡೋಕ್ಕಾಗಲಿಲ್ಲ. ಸೊ ನನ್ನ ತವರ ಮನೆಯಲ್ಲೇ ನನ್ನ ಬಾಣತನ ಮಾಡಿಸ್ಕೋತಾ ಇದ್ದೆ. ಸೊ ಫಸ್ಟ್ ಟೈಮು ನವರಾತ್ರಿ 9 ದೇವಿಗಳು ಅಲ್ವಾ. ಸೊ ಹೀಗೆ 9 ದೇವಿಗಳನ್ನು ತಂದು ಸ್ಥಾಪನೆ ಮಾಡಿದ್ದಾರೆ. ಸೊ ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂತ ದೇವಿಗಳನ್ನು ತರಿಸಿ. ಸೊ ಅದನ್ನು ಕೂಡ ನೋಡಿ ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ಪೂಜೆ ಮಾಡ್ತಾರೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಫಸ್ಟ್ ಡೇ ಆಫ್ ನವರಾತ್ರಿ ನಾನು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಮಗಳನ್ನ ಲ್ಯಾರಿಕಲ್ಲಿ ತೊಗೊಂಡು ಹೋಗಿ ಪೂಜೆ ಮಾಡಿ ಅಂದರೆ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತೊಗೊಂಡಿದ್ವಿ. ಅವ್ರು 3 ಜನ ಹೋಗಿ ಒಳಗೆ ಹೋಗಿ ಎಲ್ಲ ಚೆನ್ನಾಗಿ ಆಶೀರ್ವಾದ ತಗೋತಾ ಇದ್ರು. ನೋಡಿ ಫುಲ್ ಆಶೀರ್ವಾದ ತಗೋತಾ ಇದ್ದಾರೆ. ಮತ್ತು ದೇವಿಗೆ ಕೂಡ ನೋಡಿದ್ರೇ ಒಂಥರ ಲೈವ್ ಆಗಿ ರಿಯಲ್ ಆಗಿನ ಒಬ್ಬರು ದೇವಿ ಬಂದಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಆ ಥರ ಚೆನ್ನಾಗಿ ಅವರನ್ನು ಸುಂದರವಾಗಿ ಅವರನ್ನು ಡೆಕೋರೇಷನ್ ಮಾಡಿದರು. ಆ ಥರ ಅವರಿಗೆ ಎಲ್ಲ ಡ್ರೆಸ್ ಆಗಲಿ, ಹೂವಾಗಲಿ, ಸಾರಿ ಆಗಲಿ ಎಲ್ಲ ಚೆನ್ನಾಗಿ ಹೊಲಿಸಿ ಚೆನ್ನಾಗಿ ಕುಂದಿಸಿದ್ರು. ಲೈವ್ ಆಗಿ ಯಾರೋ ಒಬ್ಬರು ಕುಂತಿದ್ದಾರೆ, ದೇವರೇ ಬಂದು ಕುಂತಿದ್ದಾರೆ ಅಂತ ನನಗಂತೂ ತುಂಬ ನೋಡಿ ತುಂಬ ಇಷ್ಟ ಆಯಿತು. ನಾನು ಅದೇ ಊರಲ್ಲಿ ಕೊಟ್ಟು ನಾನು ಒಂದ್ಸಲ ಹೋಗಿರಲಿಲ್ಲ. ತುಂಬ ರಿಲೇಟಿವ್ಸ್ ಇದ್ದಾರೆ, ಹೋಗಿದ್ದಾರೆ ಮುಂಚೆ ಕೂಡ ಜಾತ್ರೆಯಲ್ಲಿ. ಬಟ್ ಒಳಗಡೆ ಹೋಗಿ ಎಲ್ಲ ನೋಡಿಲ್ಲ, ಆಶೀರ್ವಾದ ತೊಗೊಂಡಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಹೋಗಿ ನೋಡಬೇಕು ಅಂತ ಫಸ್ಟ್ ಡೇನೇ ಅಂತ ನಾನು ಫಸ್ಟ್ ಡೇನೇ ನವರಾತ್ರಿ ಫಸ್ಟ್ ಡೇನೇ ಹೋಗಿ ಆಶೀರ್ವಾದ ತಗೊಂಡೆ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು. ತುಂಬಾ ಮನಸ್ಸಿಗೆ ಶಾಂತಿ ಅಂತ ಇತ್ತು. ಸೊ ಎಲ್ಲರೂ ಹೋಗ್ತಾ ಇದ್ರಲ್ಲ. ಸೊ ನನಗೂ ಆಸೆ ಇತ್ತು, ನನ್ನ ಮಗನಿಗೆ ನಾವು ಹೋಗಿ ಅಲ್ಲೆಲ್ಲ ಆಶೀರ್ವಾದ ಕಳಿಸ್ಕೋಬೇಕು ಅಂತ ಇತ್ತು. ಸೊ ನಾನು ನನ್ನ ಮಗನಿಗೆ ತೊಗೊಂಡು ಹೋಗಿದ್ದೆ. ಸೊ ಅಲ್ಲಿ ಯಾರಿಗೆ ಬೇಕಾದರೂ ಅವರು ಹವನ ಕೂಡ ಮಾಡಿಸ್ಬೋದು. ಸೊ ನೋಡ್ಬೋದು, ಇಲ್ಲಿ ಹವನ ಕೂಡ ನಡೀತಾ ಇದೆ. ಈ ಥರ ಹವನ ಮಾಡೋದ್ರಿಂದಲೂ ಕೂಡ ಮನೆಯಲ್ಲಿ ಜನರಲ್ಲಿ ಏನೇ ನೆಗೆಟಿವಿಟಿ ಇದ್ರೂ ಎಲ್ಲ ಹೊರಗೆ ಹೋಗ್ಬಿಡುತ್ತೆ, ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ನಂಬಿಕೆ ಇದೆ. ಸೊ ಮಾಡ್ತಾಯಿದ್ದಾರೆ.
ಸೊ ಅಲ್ಲಿಂದ ನೆಕ್ಸ್ಟು ನಮ್ಮದು ತುಳಜಾ ಭವಾನಿ ಅಂದರೆ ನಮ್ಮ ಮನೆ ದೇವರು ಬಂದುಬಿಟ್ಟು ತುಳಜಾ ಭವಾನಿ ದೇವಿ. ಸೊ ಅದು ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಇಲ್ಲ, ನಾವೇನು ಮಾಡಿಸಿಲ್ಲ ಅಂತೆ. ಸೊ ನಮ್ಮ ಚಿಕ್ಕಂದೆ ಅವ್ರ ಮನೆಯಲ್ಲಿನೇ ಇದೆ. ಸೊ ಹೀಗಾಗಿ ನಾವು ಏನಾದರೂ ನಮಗೆ ಪೂಜೆ ಮಾಡಬೇಕಂದ್ರೆ ಅಲ್ಲಿ ಹೋಗಿ ಮಾಡ್ಕೊಂಬರ್ತೀವಿ. ಸೊ ಅಲ್ಲಿ ಕೂಡ ನನಗೆ ಫಸ್ಟ್ ಟೈಮ್ ನಾನು ಹೋಗಿ ಅಂದರೆ ನಾನೇ ಪರ್ಸ್ನಲಿ ಹೇಳಿದೆ, ನಾನು ಅಲ್ಲಿ ಹೋಗಬೇಕು, ನಾನು ಪೂಜೆ ಮಾಡ್ಕೊಂಡು ಬರಬೇಕು ಅಂತ ಹೇಳಿದಾಗ ನಮ್ಮ ಹಸ್ಬೆಂಡ್ ನನಗೆ ಅಲ್ಲಿ ಹೋಗಿ ಕರ್ಕೊಂಡು ಹೋಗಿ ಅಪ್ಪುಗೆ ಹೋಗಿ ಅವ್ರ ಮನೆ ಕೂಡ ತುಂಬಾ ಚೆನ್ನಾಗಿ ಆಸಮ್ ಆಗಿ ಕಟ್ಸಿದ್ದಾರೆ. ತುಂಬಾ ಇಷ್ಟ ಆಯಿತು. ಅವ್ರ ಟ್ಯಾರೋಸ್ ಅಂದರೆ ಒಂಥರ ಸ್ವರ್ಗನೇ, ಯಾಕಂದರೆ ಪಕ್ಕದಲ್ಲಿ ಶಿವ ಮತ್ತು ನಂದಿ, ಆ ವ್ಯೂ ಮಾತ್ರ ಸ್ವರ್ಗನೇ ಅಂತ ಹೇಳ್ಬೋದು. ಆ ಥರ ಫೀಲಿಂಗೇ ಇತ್ತು. ಸೊ ಮನೆ ತುಳಜಾ ಭವಾನಿ ದೇವಿ ಮತ್ತು ಹೀಗೆ ಎಲ್ಲ ಸೈಡಿಗೆ ಮಹಾದೇವ ನಂದಿ ಒಂಥರ ಸೂಪರ್ ಅನ್ನಿಸ್ತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಜಾತ್ರೆ 1 week before. ಸೊ ಅವಾಗ ಅಮ್ಮ ಅಪ್ಪ ಬಂದಿದ್ದರು ನನ್ನ ಜಾತ್ರೆ ಅಂದರೆ ನಮ್ಮ ಮನೆ ಜಾತ್ರೆಗೆ ಅಂತ ನಾವು ಕಳಿಸಿದ್ವಿ. ಸೊ ಅವ್ರು ಬಂದಿದ್ರು. ಹೀಗಾಗಿ ನೋಡಿ ಬಂದ ತಕ್ಷಣವೇ ಆಟ ಆಡ್ತಾ ಇದ್ದಾರೆ ಅಪ್ಪು ಜೊತೆ. ಮನೆಯಲ್ಲಿ ಕೋಳಿ ಅಂದರೆ ಮರಿ ಕೊಟ್ಟಿತ್ತು. ಸೊ 12 ಮರಿ ಆಗಿತ್ತು. ಅದರಲ್ಲಿ ಒಂದು ತಗೊಂಡು ಅಪ್ಪುಗೆ ಆಟ ಆಡಿಸ್ತಾ ಕುಂತಿದ್ರು ಅಮ್ಮ. ಸೊ ನೆಕ್ಸ್ಟ್ ಹೀಗೆ ಡೈಲಿ ದೇವಿಯ ಆಶೀರ್ವಾದ ಪೂಜೆ ಮಾಡೋಕ್ಕೆ ನಮ್ಮ ಹಸ್ಬೆಂಡು ಹೋಗ್ತಾಯಿದ್ರು. ಸೊ ಹೀಗಾಗಿ ಅಪ್ಪಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ರು ಅವ್ರ ಜೊತೆಗೆ. ಅಂದರೆ ದುರ್ಗಾದೇವಿ ದೇವಿ ಟೆಂಪಲಲ್ಲಿ ಕೂಡ ಮತ್ತು ತುಳಜಾ ಭವಾನಿ ನಮ್ಮ ಚಿಕ್ಕತ್ತೆ ಮನೆಗೆ ಹೋಗ್ತಾ ಇದ್ರು. ಸೊ ಅವ್ರ ಮನೆಯಲ್ಲಿ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಪ್ಪು. ಒಂಥರ ತುಂಬ ಫುಲ್ ಎಂಜಾಯ್ ಮಾಡ್ತಾ ಇದ್ದ. ಅವನಿಗೂ ಮತ್ತು ಅಲ್ಲಿ ಕೂಡ ಅವನಿಗೆ ಆಟ ಸಾಮಾನು ಎಲ್ಲ ಡಾಲ್ಸು ಟೆನಿಸು ತುಂಬ ಅವನಿಗೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದು ಕಂಫರ್ಟ್ ಆಗಿದ್ದ. ಸೊ ಅವನಿಗೆ ನೋಡಿ ನನಗೆ ಶಾಕ್ ಆಗ್ತಾಯಿತ್ತು. ಬಿಕಾಸ್ ಅವನು ಊರಲ್ಲಿ ಹೋದ್ರೇ ಒಂಥರ ಯಾರ ಜೊತೆ ಬೆರಿಬೇಕಂತಲೇ ನಾನು ಒಂದು 10-15 ಡೇಸ್ ಮುಂಚೆನೇ ಹೋಗಿದ್ದೆ. ಬಿಕಾಸ್ ಅವನಿಗೆ ಈ ಥರ ಎಲ್ಲ ಊರಿನ ವಾತಾವರಣ ತೋರಿಸ್ಬೇಕು, ಎಲ್ಲರ ಜೊತೆ ಬೆರೆಸಬೇಕು, ಹೀಗೆ ಒಂದೇ ರೂಮಲ್ಲಿ ಇದೆ ಸರಿ ಅನಿಸಲ್ಲ ಅಂತ ಕರ್ಕೊಂಡು ಹೋಗಿದ್ದೆ. ಸೊ ಅವನು ಆಗ್ತಾ ಇರಲ್ಲ, ಬಟ್ ಅವ್ರ ಮನೆಯಲ್ಲಿ ಹೋದ್ರೆ ಸಾಕು ಚೆನ್ನಾಗಿ ಆಟ ಆಡ್ತಾ ಇದ್ದ. ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಅದೇ ನೈಟು ಎಲ್ಲರೂ ಸೇರಿ ಊಟ ಮಾಡ್ತಾಯಿದ್ರು. ಅಂದರೆ ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಹಸ್ಬೆಂಡ್ ಮನೆಯವರು, ಅತ್ತೆ ಮಾವ ಎಲ್ಲರೂ ಸೇರಿ. ಅದು ಒಂದು ನೋಡೋಕ್ಕೆ ಯಾವುದೇ ಹೆಣ್ಣಿಗೆ ಒಂದು ತವರು ಮನೆ ಮತ್ತು ಗಂಡನ ಮನೆ ಈ ಥರ ಸೇರಿ ಊಟ ಮಾಡೋದು, ಸಂತೋಷದಿಂದ ಇರೋದು ಒಂಥರ ಅವರಿಗೆ ಸ್ವರ್ಗನೇ ಅಂತ ಹೇಳ್ಬೋದು ಹೆಣ್ಣಿಗೆ. ಸೊ ನನಗೆ ಹೋದ ತಕ್ಷಣ ನನಗೂ ಮತ್ತು ಅಪ್ಪುಗೆ ಆರಾಮೇ ಇರಲಿಲ್ಲ. ಹೋಗಿದ್ದೇ ಒಂಥರ ಬೇರೆ ರೀಸನಿಗೆ, ಬಟ್ ಅಲ್ಲಿ ಆದಿದ್ದೇ ಒಂಥರ. ಸೊ ಇವಾಗ ನಾನು ತುಂಬಾ ಕೋಲ್ಡ್ ಆಗಿತ್ತು. ಒಂದು 2 ಇಯರ್ ಆದಮೇಲೆ ನನಗೆ ಈ ಥರ ಕೋಲ್ಡ್ ಆಗಿದೆ. ಸೊ ಅವಾಗ ನಾನು ನೋಡ್ಬೋದು ವಿಕ್ಸಿಂದ ಬಾಫ್ ತೊಗೋತಾ ಇದ್ದೆ. ಅದನ್ನೇ ಸ್ವಲ್ಪ ರಿವ್ಯೂಸ್ ತೊಗೊಂಡಿದ್ದಾರೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಪೂಜೆ, ಅದು ಪಾಲ್ಕಿ ಎತ್ಕೋತಾರೆ. ಸೊ ನೋಡಿ ದೇವ್ರದ್ದು ಎಂಟ್ರೆನ್ಸ್, ದುರ್ಗಾದೇವಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪಾಲ್ಕಿ ಕೂಡ ನೋಡಿ ಈ ಥರ ಪಾಲ್ಕಿ ಎತ್ತೋದ್ರಿಂದ ಮನಸ್ಸಲ್ಲಿ ಇರುವ ಮತ್ತು ದೇಹದಲ್ಲಿ ಹೇಳ್ತಾರೆ. ಸೊ ಈ ಥರ ಮಾಡ್ತಾ ಇದ್ದಾರೆ. ಸೊ ಇದು ನೆಕ್ಸ್ಟ್ ಬನ್ನಿ ಹಬ್ಬ, ಅದು ಅಂದರೆ ಆಯುಧ ಹಬ್ಬ ಅಂತಾರಲ್ಲ. ಸೊ ಎಲ್ಲ ಆಯುಧ ಹಬ್ಬ ಅಂದರೆ ನನ್ನ ಮಾವ ಅವ್ರದ್ದು ಎಲ್ಲ ಅವ್ರದ್ದು ಟ್ಯಾಕ್ಸ್ ವರ್ಕ್ ಮಾಡ್ತಾರೆ. ಅವ್ರದ್ದೆಲ್ಲ ಸಾಮಾನು, ನನ್ನ ಹಸ್ಬೆಂಡ್ ಅವ್ರದ್ದು ಲ್ಯಾಪ್ಟಾಪು ಮತ್ತು ನನ್ನ ಅಫ್ಕೋರ್ಸ್ ನನ್ನ ಮೊಬೈಲು. ಬಿಕಾಸ್ ನನ್ನ ಯೂಟ್ಯೂಬು ಇನ್ಸ್ಟಾ ಚೆನ್ನಾಗಿ ಓಡಲಿ ಅಂತ ನಾನು ಕೂಡ ಅಲ್ಲಿ ಇಟ್ಟು ಅವರು ಮತ್ತು ನಮ್ಮ ಮಾಮ ಅವರು ಅವ್ರಿಗೆ ವಿಭೂತಿ ಕುಂಕುಮ ಹಚ್ಚಿ ಚೆನ್ನಾಗಿ ಪೂಜೆ ಮಾಡಿದರು. ಮತ್ತು ನಮ್ಮ ಮಾವ ಅವರು ಚೆನ್ನಾಗಿ ಅದು ವಿಂತಿ ಅಂತಾರೆ ನಮ್ಮ ಕಡೆ, ವಿಂತಿಯಿಂದ ಪೂಜೆ ಮಾಡೋದು. ಸೊ ಆ ಥರ ವಿಂತಿ ಮಾಡ್ತಾಯಿದ್ದು. ಸೊ ವಾಯ್ಸ್ ಹಾಕಬೇಕಿತ್ತು, ಬಟ್ ಟಿ ವಿ ಕೂಡ ಹಚ್ಚಿದ್ದರಿಂದ ಅದು ವಾಯ್ಸ್ ಕರೆಕ್ಟ್ ಇರಲಿಲ್ಲ. ಸೊ ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ. ಸೊ ಈ ಥರ ಎಲ್ಲ ಸೇರಿ ನಾವೆಲ್ಲ ಪೂಜೆ ಮಾಡ್ತಾಯಿದ್ದೀವಿ.